ಅದನ್ನು ಮುಗಿಸ್ಕೊಂಡು ಇವತ್ತು ಚಂದುನ ಸರ್ಪ್ರೈಸ್ ಆಗಿ ಡಿನ್ನರ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನೀನು ಸೈಲೆಂಟ್ ಬಂದಾಗಲೇ ಗೊತ್ತು ಬಳ್ಳಿ ಕುಳ್ಳಿ ಕಳ್ಳಿ ಅಂತ. ಹೋಮ್ ಟೂರ್ ಮಾಡ್ತಿದ್ದೇನೆ ಗ್ಯಾಪಲ್ಲಿ ಏನಾದ್ರು ಐ ಲೈಕ್ ಇಟ್. ಅದು ನಾನು ಹೇಳೋದ್ರಲ್ಲ, ಇಡೀ ಜನರೇ ಹೇಳಿದ್ದಾರೆ. ಮಾಡ್ಸಕ್ ಆಗಲ್ಲ ಆಗಲ್ಲ ಈಗ ಅಂತ ಅವಳೆ ಹಿಂಗೆ ಗ್ಯಾಪಲ್ಲಿ ನಾನು ಅದೆಲ್ಲಿಗೆ ಅಂತ ನಿಂಗೆ ಗೊತ್ತಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ಚಂದು ಹೀರೋ ತರ ಓಡ್ಬೇಡ, ನಿಂತ್ಕೋ. ಹಾಕ್ಬಿಡ್ತೀನಿ ಅಷ್ಟೇ. ಆಮೇಲೆ ಏನಕ್ಕೆ ಯಾವಾಗ ಹೇಳ್ತದೆ ನೀನ್ ತಗೊಟ್ಟಿರೋದು ಅಂತ? ಒಂದು ಮುಖ, ಇನ್ ಎರಡನೇ ಮುಖ, ಆ ಥರ ಆಫರ್ ಸಿಕ್ಕರು ಬೇಡ. ಅಲ್ಲಿಂದ ನೋಡಿ ಕಳ್ಳ ಅವನೇ. ಈ ಚಂದು ನಾನು ಏನಾದ್ರೂ ಪ್ಲಾನ್ ಮಾಡ್ಕೊಂಡಾಗ ಈ ತರ ಮಾಡ್ಬಿಟ್ರೆ ನಿಜ ಬೇಜಾರಾಗುತ್ತೆ. ನಿಮ್ ಮುಂಚೆ ಹೇಳ್ಬೇಕಿತ್ತು ನನಗೆ. ಸೀರಿಯಸ್ ಆಗಿ ನನಗೆ ಈ ತರ ಆಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನಪ್ಪ, ರೆಡಿಯಾಗಿ ಎಲ್ಲಿ ಹೋಗ್ತಿರಬಹುದು ಅಂತ ನೋಡ್ತಿದ್ರಾ? ಎಸ್, ಚಂದುನ ಒಂದು ಫಂಕ್ಷನ್ಗೆ ಕರೆದಿದ್ದಾರೆ, ಅಂದರೆ ಗಣಪತಿನ ಕೂರಿಸಿದ್ದಾರೆ ಹುಡುಗರು. ಸೊ ಅಲ್ಲಿಗೆ ಇನ್ವೈಟ್ ಮಾಡಿದ್ದಾರೆ, ನನ್ನನ್ನು ಕರೆದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದನ್ನು ಮುಗಿಸ್ಕೊಂಡು ಇವತ್ತು ಚಂದುನ ಸರ್ಪ್ರೈಸ್ ಆಗಿ ಡಿನ್ನರ್ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ಬಂದುಬಿಟ್ರೆ ಕಷ್ಟ, ಅವನಿಗೆ ಐಡಿಯಾನೇ ಇಲ್ಲ. ಇವತ್ತು ಮನೇಲೇ ಅಡುಗೆ ಮಾಡ್ತೀನಿ, ಏನು ಮಾಡಲಿ ಅಂತ ಕೇಳಿದೆ, ಅದಕ್ಕೆ ಏನಾದರೂ ಮಾಡು ಅಂತ ಹೇಳಿದ್ರು. ಸೊ ನೋಡೋಣ ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಸೊ ಹೇಗಿರುತ್ತೆ ಅವ್ರ ರಿಯಾಕ್ಷನು ಅಂತ ವಿಡಿಯೋ ಮಾಡ್ತೀನಿ ಆಮೇಲೆ. ಸೊ ಬಂದುಬಿಟ್ರೆ, ಸೊ ಮೇಲ್ಗಡೆ ರೆಡಿ ಆಗ್ತಾಯಿದ್ದಾರೆ, ಗೊತ್ತಿಲ್ದಂಗೆ ತೋರಿಸ್ತೀನಿ ಬೇಕಿದ್ರೆ. ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ನಿನ್ಗೆ ಹೇಳಿದ್ನಾ? ಸುಮ್ಮನೆ ಹೆಂಗ್ ರೆಡಿ ಆಗಿ ಬಂದಿವಿ ಅಂತ ನೋಡ್ದೆ. ಎಲ್ಲ ಒಂದ್ಸಲ ತೋರ್ಸು, ಹೆಂಗ್ ಕಾಣಿಸ್ತಿದ್ಯಾ ನೋಡ್ತೀನಿ. ಇಲ್ಲ ಲೈಟ್ ಇಲ್ಲ ಇಲ್ಲಿ ಇಲ್ಲ. ವಾವ್, ಹ್ಯಾಂಡ್ಸಮ್. ಅಣ್ಣ ಏನಾಗ್ತಾರೆ ಸ್ಕಿನ್ಗೆ ಅಂತ ಏನೂ ಇಲ್ಲ, ಸಂತೂರ್ ಸೊಪ್ಪಲ್ಲಿ ಮುಖ ತೊಳ್ಕೊಂಡು, ಅದು ಸಂತೂರ್ ಸೊಪ್ಪಲ್ಲಿ ಮೈ ತೊಳ್ಕೊಂಡು, ಗಾರ್ನಿಯರ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಒಂದ್ ಸಣ್ಣ ಕ್ರೀಮ್ ಕೂಡ ಹಚ್ಚಿಲ್ಲ, ಕಪ್ಪೋಗಿದ್ದೀನಿ. ನ್ಯಾಚುರಲ್ ಬ್ಯೂಟಿಯಾ? ಅಲ್ಲ, ಇವಾಗ ನೀನ್ ಯಾಕೆ ಇದನ್ನೆಲ್ಲ ಹೇಳ್ತಿದ್ಯಾ? ನಾನು ಜಸ್ಟ್ ವಿಡಿಯೋ ಮಾಡ್ತಿದ್ದೀನಿ, ವ್ಲಾಗ್ ಏನಲ್ಲ. ಯಾರಿಗೆ ಹೇಳ್ತಿದ್ಯಾ? ನೀನ್ ಸೈಲೆಂಟ್ ಬಂದಾಗಲೇ ಗೊತ್ತು ಬಳ್ಳಿ ಕುಳ್ಳಿ ಕಳ್ಳಿ ಅಂತ. ಸೀರಿಯಸ್ ಆಗಿಲ್ಲ ಚಂದು. ಹೋಗಿ ಕಾರ್ನ ವಾಶ್ ಮಾಡಿದ್ರೆ ಕರ್ಕೊಂಡು ಹೋಗ್ತೀನಿ, ಬೇಗ ಒರೆಸೋಲಿ. ನೀವ್ ಎಲ್ಲ ಹೋಗ್ತೀಯ ಅಲ್ಲೇ ಬರ್ತೀನಿ. ಹೋಮ್ ಟೂರ್ ಮಾಡ್ತಿದ್ದೇನೆ ಗ್ಯಾಪಲ್ಲಿ ಏನಾದ್ರು? ಹೋಮ್ ಟೂರ್ ಇಲ್ಲ, ನನ್ನ ಬಾಟಲ್ ಅಲ್ಲಿ ಚಂದನ್ ಟೂರ್, ವಾಟರ್ ಬಾಟಲ್ ಅಲ್ಲಿ. ಯಾವ ಟೂರ್ ಆರ್ಡರ್ ಮಾಡ್ಕೊ. ಏನಪ್ಪಾ, ನಿನ್ ಕಾರ್ ಓಡಿಸು ಅಂತ ಹೇಳ್ದಲ್ಲ, ಹೋಗ್ತಿರೋದು ನಿನ್ ಕೆಲ್ಸಕ್ಕೆ, ಅಂದ್ರೆ ನಿನ್ನ ಕರೆದಿರೋದಕ್ಕೆ ನಾನ್ ಜೊತೆಲಿ ಬರ್ತಿದ್ದೀನಿ. ನಾನೇನಕ್ಕೆ ವಾಶ್ ಮಾಡ್ಬೇಕು? ಹೂವಿನ ಜೊತೆ ದಾರವೂ ಕೂಡ ಸ್ವರ್ಗಕ್ಕೆ ಸೇರ್ಕೊಂಡು. ನಾರು ನಾರು ದಾರನೇ ನಾರು, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕೋತಂತೆ. ಗಂಡ ಎಲ್ಲಿ ಹೋಗ್ತಾನೆ ಅಲ್ಲಿ ಹೆಂಡತಿಗೂ ಕೂಡ ಒಂಚೂರು ಸ್ಥಾನಮಾನ, ಗೌರವ, ಪ್ರೀತಿ, ಆಧಾರದ ಸ್ವಾಗತ ಸಿಗುತ್ತೆ. ಹಾಗಾಗಿ ನೀನು ಕೆಲಸ ಕರೆ ಮಾಡ್ಲೇಬೇಕು. ಮಾತಿಗೇನ್ ಕಮ್ಮಿ ಇಲ್ಲ, ಮಾತಲ್ಲಿ ನಿನ್ನ ಎಲ್ಲ ಕೊಡ್ಬೇಡ. ನಿಜವಾಗ್ಲೂ ಮಾತಲ್ಲಿ ಅಂತಂದಲ್ಲ, ಐ ಲೈಕ್ ಇಟ್. ನಡಿ, ಒಂದು ಫೋನ್ ಮಾಡಿದ್ದೆ, ಹೊರಡ್ಬೇಕು, ಹೊರಡೋಣ. ಸೆಮಿ ಸ್ಟಾರ್ಟ್ ಆಗಿದೆ ಅಂತ, ಈಗ ಫೈನಲ್ ಹೋಗ್ಬೇಕಂತ ನಾವು. ಅಲ್ಲ, ಯಾಕೆ ಏನು ಕೇಳ್ತಾನೆ ಇರಲ್ಲ? ಏನ್ ವಿಡಿಯೋ ಮಾಡ್ತಿದ್ಯಾ, ಏನ್ ಬ್ಲಾಗ್ ಮಾಡ್ತಿದ್ಯಾ, ಸುಮ್ನೆ ಮಾತಾಡ್ತಿದ್ಯಾ? ನೋಡಮ್ಮ, ನೀನು ಇತ್ತೀಚೆಗೆ ಮೊಬೈಲಲ್ಲೇ ಮುಳುಗೋಗಿರೋದ್ರಿಂದ ಏನೇನ್ ಮಾಡ್ತಿರ್ತೀಯೋ ನಂಗೆ ಗೊತ್ತಿಲ್ಲ. ಅದ್ಯಾರೋ ಚಂದನ್ ಅಣ್ಣ ಕೈಲಿ ಗೊತ್ತಿಲ್ದಂಗೆ ಕೆಲಸ ಮಾಡಿಸಿ ಅಂತ ಕಮೆಂಟ್ ಹಾಕಿದ್ರು. ನೆವರ್. ನಾನು ಇವಳಿಗಿಂತ ಹೆಚ್ಚಾಗಿ ಚೆಕ್ ಮಾಡ್ತಾ ಇರ್ತೀನಿ ಕಮೆಂಟ್ಸ್. ನನ್ ಕೈಲಿ ಮಾಡ್ಸಕ್ ಆಗಲ್ಲ ಆಗಲ್ಲ. ಕಾರ್ಕಿ ತಗೋಯ್ತು, ಟೈಮ್ ಮಾಡ್ಸಿದ್ರೆ ನೀನ್ ನನ್ ಕೈಲಿ ಸ್ವೆಟ್ ಬರ್ತೀನಿ ಅಷ್ಟು ಯಾ, ಅಂದ್ರೆ ನಿನಗೆ ಗೊತ್ತಿಲ್ದಂಗೆ ಮಾಡಿಸ್ತೀನಿ ನಾನು. ಓಕೆ, ಲೆಟ್ಸ್ ಸಿ. ಲೆಟ್ಸ್ ಸಿ. ವಾವ್, ಇಂಗ್ಲಿಷು. ಎಲ್ಲಿ ಹೋಗ್ತಾ ಇದೀವಿ? ಎಲ್ಲಿ ಅಂತ ಹೇಳಿದ್ದು ನೀನು? ಅಂದ್ರೆ ಆಚೆ ಹೋಗು, ನಿನ್ ಕರಿಯ ಅಲ್ವಾ, ಕಾಣಿಸ್ತಾ ಇಲ್ಲ. ನೋಡಿ ಹೆಂಗೆ ನಿಮಿಷ ನೀ ಅಂತ ಅವಳೆ ಹೆಂಗೆ ಗ್ಯಾಪಲ್ಲಿ ನಾನು ಅಂತಂದ್ರೆ ಬೆಳ್ಳೆ ಕಾಣ್ತೀವಿ. ಅಲ್ಲಿ ನಮ್ಮ ಫ್ರೆಂಡ್ಸು ಗಣೇಶನ ಇವತ್ತು ಕೂರಿಸಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತೇ ವಿಸರ್ಜನೆ ಮಾಡ್ತಾರೆ. ಟೂರ್ನಮೆಂಟ್ ಅರೇಂಜ್ ಮಾಡ್ಕೊಂಡಿದ್ದಾರೆ ಹುಡುಗರುಗಳು. ಮಾಮೂಲಿ ಕ್ರಿಕೆಟ್ ಹೋಗ್ತಾರಲ್ಲ ಡೈಲಿ, ಅವರೆಲ್ಲ ಕೂಡ ಅಲ್ಲಿಗೆ ಹೋಗ್ತಾ ಇದೀವಿ. ಅವರಲ್ಲಿ ನಾವೊಬ್ರು ಕೂಡ ಆಗೋದಿಕ್ಕೆ ಅಷ್ಟೇ. ಅಷ್ಟನಾ? ಅದಾದ್ಮೇಲೆ ಎಲ್ಲಿಗೋ ಹೋಗ್ತಾ ಇದ್ವಿ. ಎಲ್ಲಿಗೆ? ಅದೆಲ್ಲಿಗೆ ಅಂತ ನಿಂಗೆ ಗೊತ್ತಿಲ್ಲ,
ನಾನ್ ಕರ್ಕೊಂಡು ಹೋಗ್ತೀನಿ. ಚಂದು ಹೀರೋ ತರ ಓಡ್ಬೇಡ, ನಿಂತ್ಕೋ. ಒರ್ಸು ಸರ್ವಿಸ್ ಮಾಡ್ತಿದ್ರೆ ನಾನು ಗಾಡಿ ಒರ್ಸ್ಬಿಡು. ಅಯ್ಯೋ ಚಿನಿ ತೊಳೆದ್ ಬಿಡ, ನಾಳೆ ಬಂದು ಬೇಗ. ಹಾ ಅಯ್ಯೋ ಏನ್ ಚಂದು ಇದು ಕುಪ್ಪೆ ತೊಟ್ಟಿ. ಕುಪ್ಪೆ ತೊಟ್ಟಿ ಅಂದ್ರೆ? ಕುಪ್ಪೆ ತೊಟ್ಟಿ ಅಂದ್ರೆ ಗೊತ್ತಿಲ್ವಾ? ಕಸ ಕಸ ಕಸ. ಇದನ್ನು ನಾನೇ ತಕೊಟ್ಟಿರೋದು. ವಾಡ್ದಾಕ್ಬಿಡ್ತೀನಿ ಅಷ್ಟೇ. ಆಮೇಲೆ ಏನಕ್ಕೆ ಯಾವಾಗ ಹೇಳ್ತದೆ ನೀನ್ ತಗೊಟ್ಟಿರೋದು ಅಂತ? ತಗೊಂಡಿದ್ ನಾನೇ ತಾನೆ. ಹಂಗ ಹೇಳು, ನಾನೇ ತಗೊಟ್ಟಿರೋದು ಅಂತ ಇದ್ದೀನಿ ನೀನು. ಹೇಳ್ಬೇಡ ಚಿನಿ. ಅಲ್ಲ ನಾನ್ ತಗೋ ಅಂದೆ, ನಿನ್ಗೆ ಐಡಿಯಾನೇ ಗೊತ್ತಿಲ್ಲ ಏನು. ಹೌದ್ ಕಣವ, ಹೇಳಿ ಬೇಗ. ಹೇಳು ಹೇಳು ಗೊತ್ತಾಗ್ಲಿ ನಿನ್ನ ಒಂದು ಮುಖ, ಎರಡನೇ ಮುಖ. ಆಮೇಲೆ ಪಕ್ಕನೆ ಬೇಕು ಅಂತ ಬಳಸಿದ್ದಲ್ಲ ಅಲ್ವಾ. ಚಂದು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ನಾನು? ಜನ ಹೇಳ್ತಾರೆ ನೋಡ್ಕೋ ಕಮೆಂಟ್ಸ್ ಅಲ್ಲಿ, ವಾವ್ ಅಕ್ಕ ಸೂಪರ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ ಅಂತ. ಬ್ಯೂಟಿಫುಲ್. ವಾವ್ ಚಂದು ಏನ್ ಚಂದು ಹಿಂಗ್ ಕಾಣಿಸ್ತಿದ್ಯಾ? ಓ ಮೈ ಗಾಡ್, ಸೀರಿಯಸ್ ಆಗಿ ಅಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನೋಡಿ ಈಗ ಮತ್ತಿಲ್ಲೆಲ್ಲ ಗೊಳೆ ಆಗ್ಲಿಲ್ವ, ಈಗ ಹಾಳಾಗಲ್ವ ಇದೆಲ್ಲ? ನನ್ನ ಕಣ್ಣಾರೆ ನಾನೇ ನೋಡಕ್ ಆಗ್ತಾ ಇಲ್ಲ. ಫಸ್ಟ್ ಇಂದ ಲವ್ ಮಾಡಿ ಮತ್ತೆ ಮದುವೆ ಆಗ್ಬೇಕು ಅನ್ಸ್ತಾ ಇದೆ. ಆತರ ಆಫರ್ ಸಿಕ್ಕರು ಬೇಡ. ಸೀರಿಯಸ್ ಆಗಿ ಆತರ ಆಫರ್ ಸಿಕ್ಕರಲ್ಲ, ಆತರ ಏನಾದ್ರೆ ನಾನು ಮಾಡೋದೇ ಇಲ್ಲ. ಓಕೆ ಓಕೆ. ವಾಹನ ಚಲಾಯಿಸುವಾಗ ಚಾಲಕರನ್ನು ಮಾತನಾಡಿಸಬಾರದು. ಹಂಗೆ ಹೇಳು. ನಾನು ಸಾಂಗ್ ಹೇಳ್ತೀನಿ, ಅದು ಯಾವ ಮೂವಿದು ಯಾವ ಸಾಂಗ್ ಅಂತ ಕಂಡುಹಿಡಿಬೇಕು. ಸಾಂಗ್ ನಾನು ಬಾಯಲ್ಲಿ ಹೇಳಲ್ಲ. 3 minutes ಲೊಕೇಶನ್ ಹೋಗ್ತೀವಿ, ಬೇಗ ಹೇಳು. ಹೇಳ? ಮ್ಯೂಸಿಕ್ ಹೇಳ್ತೀಯಾ? ಮ್ಯೂಸಿಕ್ ಹೇಳ್ತೀನಿ. ಸರಿ ಹೇಳ. ಕಂಟಿನ್ಯೂ ಮಾಡ್ತೀನಿ. ಸ್ಟಾರ್ಟಿಂಗ್ ಹೇಳಿಲ್ಲ, ಸ್ಟಾರ್ಟಿಂಗ್ ಇದು ಗೊತ್ತಾಗಿದ್ದಾ? ಹೇಳ್ತೀನಿ ಜೊತೆಯಾಗಿ. ಹಿಂಗ್ ಹೇಳು, ಜನಗಳಿಗೂ ಕನ್ಫ್ಯೂಷನ್ ಆಗಿರ್ತಾರೆ. ಇವಾಗ ಕೇಳ್ಬೇಕಾರೆ ಹೇಳ್ತಾರೆ ಹೌದು ಹೇಳಿದೀವಿ ಸರಿ ಅಂತ ಅಂತವಳಲ್ಲಿ ಹೇಳ್ಬೇಕು. ನಾವ್ ಹೇಳ್ತೀವಿ ಕೇಳು, ಬೇರೆ ಬೇಕಾರೆ ಇದೇ ತರ ನೀಟಾಗಿ ಟ್ಯೂನ್ ಕೊಡು. ನೀನೊಂದು ಹೇಳು. ಹೇಳ? ಬೇಡ ಹೇಳು ಪ್ಲೀಸ್. ನಂಗೆ ಬರಲ್ಲ. ಹೇಳು ಪ್ಲೀಸ್ ಪ್ಲೀಸ್. ಬೇಡ, ಒಂಚೂರು ಹೇಳು, ನಾನು ಕಂಡುಹಿಡಿತೀನಿ. ಆಯ್ತು. ನನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ಈ ತರ ಹೇಳಿದ್ರೆ ಗೆಸ್ ಮಾಡ್ತಾರೆ. ನೀನು ಅಂತಂದ್ರೆ ಇನ್ನೊಂದು ಸಾಂಗ್ ಹೇಳ. ನೀನು ಇರುವಾಗ ಬೇರೇನೂ ಬೇಕಿಲ್ಲ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನೀನೆಂದರೆ ನನಗೆ ಇಷ್ಟ ಕಣು. ಅದೇ. ಸೊ ಫೈನಲ್ ಆಗಿ ನಾವು ಲೊಕೇಶನ್ ಬಂದ್ವಿ. ನೀವು ಶೂಟಿಂಗ್ ಎಲ್ಲ ಮಾಡಿದೀವಿ ಚಂದ್ರ. ಒಳ್ಳೆ ಸೀನ್, ಎಷ್ಟು ಹೆವಿ ಬಿಸಿಲು, ಇಲ್ಲಿ ಮರಗಳೇ ಇಲ್ಲ. ಮಳವಳ್ಳಿ ನಿಂತಿದ್ದಾರೆ. ಇವಳ ಪ್ರತಿ ವ್ಲಾಗ್ ನ ಹಿಂದೆ ಇರುವಂತ ಕ್ಯಾಮ್ರಾಮನ್ ಅಲ್ಲಿ ನಿಂತ ನೋಡಿ, ಕಳ್ಳ ಅವನೇ ಹೆಂಗ್ ನಿಂತ ನೋಡ್ತಾವ ನೋಡಿ, ಕಳ್ಳ ಕದೀಮ್ ಅಂತಾರ. ಕೂಡ್ಲು ಬರಗಂಟ ಬರಲ್ಲ ಕಡಕ, ನನ್ನ ತೋರ್ಸ್ಬೇಡಿ ಅಂತ ಹೇಳಿದ. ಓ ಅಲ್ಲಿ ನಿಂತ್ಕೊಂಡು ಚೆನ್ನಾಗಿ ಹಾಯ್ ಮಾಡ್ತಾವನೆ. ಕಟಿಂಗ್ ಮಾಡಿಸ್ಬಿಟ್ಟವನಲ್ಲ ನೆನ್ನೆ, ಅದಕ್ಕ ಕಂಟ್ರಾಬಿಟ್ಟವನೆ.
ಅವನೇ ಎಡಿಟಿಂಗ್ ಮಾಡ್ತಾನೆ. ಎಡಿಟಿಂಗ್ ನೀವೇ ಮಾಡೋದು ಅಂತ ಗೊತ್ತಾ? ನಾನು ಇದನ್ನ ಹಾಕಿ ಹಾಕ್ತೀನಲ್ಲ. ನಾನು ಇದೆಲ್ಲ ಕಟ್ ಮಾಡ್ತೀನಿ. ರೆಡಿ ಆಗಿ ಫೇಸ್ ರಿವೀಲ್ ಕಟ್ ಮಾಡ್ತೀಯ ನೋಡ್ತೀನಿ ನಾನು. ಮಾಡ್ಲಿ ಕರಿಯಾ ಕರ್ರೋಗಿದ್ದೀನಪ್ಪ. ಬಿಸ್ಲಿಗೆ ಆಪೋಸಿಟ್ ಇದೆಯಲ್ಲ ಕಪ್ಪು ಗೊತ್ತದಿನಾ ಪಕ್ಕದಲ್ಲಿ ನಿಂತ್ಕೊಳ್ತೀನಿ. ಈಗ ಕ್ಯಾಪ್ಟನ್ ಅವರೇ ಬರೋ ಚಾನ್ಸಸ್ ಇದೆ. ಇಲ್ಲ ಕುಮಾರ್ ಸರ್ ಬಂದಿದ್ದಾರೆ. ಗಂಧದ ಗುಡಿ ಕ್ಯಾಪ್ಟನ್ ಬೌಲಿಂಗ್ ಮಾಡಿ 2 ವಿಕೆಟ್ ತೆಗೆದ್ರೆ 2,000 ರೂಪಾಯಿ ಘೋಷಣೆ. 2,000 ಮಾಡಿ 2,000 ಘೋಷಣೆ. ವಿಕೆಟ್ ತೆಗಿಬೇಕು. ಈಗ 4th ಪ್ಲೇಸ್ ಅನೌನ್ಸ್ ಮಾಡ್ತಾ ಇದೀವಿ. ಈ ತಂಡ ಒಂಥರ ಬೆಂಕಿ ಟೀಮ್ ಇದ್ದಂಗೆ ಅಲ್ವಾ? ಕ್ಯಾಪ್ಟನ್ ಎನರ್ಜಿ ಹಂಗಿದೆ ಇದು. ಪ್ರದೀಪ್ ಅವರ ತಂಡಕ್ಕೆ 4ನೇ ಸ್ಥಾನ. ಸೊ ಫಂಕ್ಷನ್ ಎಲ್ಲ ಮುಗೀತು. ಎಲ್ರಿಗೂ ಪ್ರೈಸ್ ಬೇರೆ ಕೊಟ್ರು. ಚಂದು ಸರ್ಪ್ರೈಸ್. ಏನ್ ಸರ್ಪ್ರೈಸ್ ಅಷ್ಟು? ಸರ್ಪ್ರೈಸ್ ಹೇಳ್ಬಿಟ್ರೆ ಸರ್ಪ್ರೈಸ್ ಆಗುತ್ತಾ? ರಿವೀಲ್ ಮಾಡೋದೇನು? ಚೆನ್ನಾಗಿಲ್ಲ ಮಾಡಿಸ್ತದೆ, ಚೈನ್ ಕೊಡ್ತದೆ, ಎಲ್ಲ ಗಾಡಿ ಗಿಡಿ ಅದರ ಬುಕ್ ಮಾಡಿ. ಚಂದು, ನಾನು ಏನಾದ್ರೂ ಪ್ಲಾನ್ ಮಾಡ್ಕೊಂಡಾಗ ಈ ತರ ಮಾಡ್ಬಿಟ್ರೆ ನಿಜ ಬೇಜಾರಾಗುತ್ತೆ. ನಿಮ್ ಮುಂಚೆ ಹೇಳ್ಬೇಕಿತ್ತು ನನಗೆ. ಏನ್ ಜಸ್ಟ್ ಡಿನ್ನರ್ಗೆ ಹೋಗಕ್ಕೆ ಟೈಮ್ ಇದ್ದಾಗ ಬೇಡ, ಇನ್ನೊಂದ್ಸಲ ನಾಳೆ ಹೋಗೋಣ. ಈಗ ನೆಕ್ಸ್ಟ್ ಸಂಡೆ ವರ್ಕ್ ಇದೆ, ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಮನೇಲಿ ಮಾಡು. ಏನ್ ಮನೇಲಿ ಮಾಡ್ಲಿ? ಮನೇಲಿ ಏನು ಮಾಡಲ್ಲ, ನಾನು ಫಿಕ್ಸ್ ಆಗಿದ್ದೀನಿ. ಮೇಕ್ ನಾನ್ ವೆಜ್ ಯಾ? ಮೇಕ್ ನಾನ್ ವೆಜ್ ಯಾ? ಬೇಗ ಹೋಗ್ತೀನಿ. ಆಗಲ್ಲ ಚಂದು, ನಿಜವಾಗ್ಲು ಪ್ಲೀಸ್ ಚಿನ್ನ ಅರ್ಥ ಮಾಡ್ಕೊ. ನೆಕ್ಸ್ಟ್ ವೀಕ್ ಹೋಗೋಣ. ಆಗಲ್ಲ. ಏನ್ ತಿನ್ನೋದು ಇಷ್ಟು ಊಟಕ್ಕೆ ಡಿನ್ನೋರು ಅನ್ಕೊಂಡ್ ಬೇರೆ. ಸೀರಿಯಸ್ ಆಗಿ ನನಗೆ ಈ ತರ ಆಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಏನೋ ಅನ್ಕೊಂಡಿರ್ತೀವಿ, ಏನೇನೋ ಆಗ್ಬಿಡುತ್ತೆ. ಸೊ ಸರ್ಪ್ರೈಸ್ ಇಲ್ಲ, ಏನೂ ಇಲ್ಲ. ಇವಾಗ ಡಿನ್ನರ್ ಹೋಗೋಣ ಅಂತ ನಾನು ನಿಮ್ಗೆ ಫಸ್ಟ್ ಅಯ್ಯೋ ಬಂದ್ಬಿಡ್ತಾಳೇನೋ ಅಂತ ಎಲ್ಲ ನೋಡ್ಕೊಂಡು ವಿಡಿಯೋ ಮಾಡಿದೆ. ನೋಡಿದ್ರೆ ಎಲ್ಲ ಉಲ್ಟಾ ಆಗಿತ್ತು. ಓಕೆ, ಏನು ಮಾಡಕ್ಕಾಗಲ್ಲ. ಇಲ್ಲಿ ಕಾರಣಾಂತರಗಳಿಂದ ಸರ್ಪ್ರೈಸ್ ಅನ್ನ ಮುಂದಿನ ವಾರಕ್ಕೆ ಶಿಫ್ಟ್ ಮಾಡುವ. ಶಿಫ್ಟ್ ಎಲ್ಲ ಮಾಡೋದು ನೀನಲ್ಲ, ನಾನು. ಸರ್ಪ್ರೈಸ್ ಒಂದು ಬುಲೆಟ್ ಕೊಡಿ. ನಂದು R15 ತಲ ಅದನ್ನ ಕೊಟ್ಬಿಟ್ಟಲ್ಲ. ಬುಲೆಟ್ ಅಂತಿಲ್ಲ, ನಾನೆಲ್ಲ ಬುಲೆಟ್ ಏನಾರ ಬುಕ್ ಮಾಡಿಸ್ಕೊಟ್ಟಲ್ಲ. ಖುಷಿಯಾಗಿ ಹೋಗಿದೆ ಮನ್ಸಲ್ಲಿ. ಊಟ ಕರ್ಕೊಂಡು ಹೋಗಿದ್ದೀನಿ ಅಂದ್ರೆ ನಿನ್ ಬರ್ಡೇನಾ ಅಥವಾ ಏನು ಇಲ್ದಾನೆ ಏನು ಬುಲೆಟ್? ಬರ್ತ್ಡೇ ಬಂದ್ರೆ ಬುಲೆಟ್ ಕೊಡಿಸ್ತೀಯಾ ಹೇಳು? ಅಲ್ಲ, ಹೇಳಿದ್ದು ಏನಾದ್ರೂ ಒಂದಿದ್ರೆ ಸ್ಪೆಷಲ್, ಅದಕ್ಕೆ ಗಿಫ್ಟ್ ಕೊಡ್ತಾರೆ ಸುಮ್ನೆ. ಸೊ ಇವಾಗ ಬಿಡು, ನನ್ನ ಮೊದಲೇ ಮೂಡ್ ಹಾಳು ಮಾಡಿಯ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್ ಬಾಯ್. ರಾತ್ರಿ